ಕೂಸು ಹುಷಾರೇ ನಿಂತ್ಕೋತವಳೆ. ನಾಳೆ ಹೇಗಿದ್ದರೂ ಯಶ್ವಿದು ಕೂದಲು ತೆಗಿತೀವಿ. ಸೊ ಅದಕ್ಕೋಸ್ಕರ ಇನ್ನೇನು ಒಂದು ಸ್ವಲ್ಪ ಕ್ಷಣಗಳು ಆ ಕೂದಲು ಜೊತೆಗೆ ಅವಳಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗುತ್ತೆ. ಸೊ ಅದಕ್ಕೆ ನಾನು ಒಂದು ಲಾಸ್ಟ್ ಟೈಮ್ ಹೇರ್ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡಿ ತಲೆಗೆ ಸ್ನಾನ ಮಾಡಿಸೋಣ ಅಂತ ಡಿಸೈಡ್ ಮಾಡಿದೆ. ಆ್ಯಂಡ್ ಮಗುಗೆ ಹಾಗೆ ಫೋಟೋಶೂಟ್ ಮಾಡಿಸೋಣ, ಕೂದಲಿದೆ ಹಾಗೆ ಫೋಟೋಶೂಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಫೋಟೋಶೂಟಿಗೆ ಸಹ ರೆಡಿ ಮಾಡ್ಕೊತಾ ಇದ್ವಿ. ಅದಕ್ಕಿಂತ ಮುಂಚೆ ಆಯಿಲ್ ಹಚ್ಬಿಟ್ಟು ಒಂದು ಸ್ವಲ್ಪ ಮಸಾಜ್ ಮಾಡಿಬಿಡೋಣ ಒಂದು ಲಾಸ್ಟ್ ಟೈಮ್ ಅಂತ ಒಂದೇನೋ ಒಂಥರ ಎಮೋಷ್ನಲ್ ಫೀಲಿಂಗು, ಹ್ಯಾಪಿ ಸ್ಯಾಡ್ ಬೋತ್, ಮಿಕ್ಸ್ಚರ್ ಆಫ್ ಬೋತ್ ಆ ಥರ ಫೀಲಿಂಗ್ ಇದು. ಅದಕ್ಕೆ ಚೆನ್ನಾಗಿ ಮಸಾಜ್ ಮಾಡಿ ಆಯಿಲ್ ಹಚ್ತಾ ಇದ್ದೆ. ಸೊ ಅವಳಿಗೆ ಹುಟ್ಟಿದಾಗ್ಲಿಂದ ಕೋಲ್ಡ್ ಪ್ರೆಸ್ಡ್ ಆಯಿಲ್ನೇ ಹಚ್ಚಿರೋದು, ಕೊಕೊನೆಟ್ ಆಯಿಲ್ನ ಮಸಾಜ್ ಮಾಡೋದಕ್ಕೆ. ಇಲ್ಲೇ ಗಾಣದಲ್ಲಿ ಹಾಕಿಸ್ಕೊಂಬಂದಿರೋ ಎಣ್ಣೆ ಅಂತಾರಲ್ವ, ಸೊ ಆ ಎಣ್ಣೆನೇ ಒಂದು ಸ್ವಲ್ಪ ಬಿಸಿ ಮಾಡಿ ಮೈಗೆ ತಲೆಗೆ ಎಲ್ಲದಕ್ಕೂ ಅದನ್ನೇ ಹಚ್ಚಿ ಮಸಾಜ್ ಮಾಡ್ತಿದ್ದೆ ಚಿಕ್ಕ ವಯಸ್ಸಿಂದನೂ. ಅವಾಗ ಪುಟಾಣಿ ಇತ್ತು, ಇವಾಗ ಬೆಳೀತಾ ಬೆಳೀತಾ ಆ ಕೂದಲು ಚೆನ್ನಾಗಿ ಬೆಳೆದ್ಬಿಟ್ಟಿದೆ, ಸಕ್ಕತ್ತಾಗಿ ಉದ್ದಕ್ಕೆ ಬೆಳೆದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಮುಂದೆ ಒಂಚೂರು ತೆಳುವು, ಹಿಂದೆ ಎಷ್ಟು ಉದ್ದಕ್ಕಿದೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಆಮೇಲಿಂದ ಹೆಂಗಿದ್ರು ಸ್ನಾನ ಮಾಡಿಸ್ಬೇಕು, ನಾಳೆ ಬೆಳಗ್ಗೆನೇ ಹೊರಡೋದ್ರಿಂದ ಬೆಳಗ್ಗೆ ಒಂದೇ ಸಲ ಸ್ನಾನ ಮಾಡ್ಸೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಸಂಜೆ ಒಂದು ಸಲ ಸ್ನಾನ ಮಾಡಿಸಿ ಬೆಳಗ್ಗೆ ಮತ್ತೆ ತಲೆಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಸ್ನಾನ ಮಾಡಿಸಿ ಒಂದು ನಿದ್ದೆ ಮಾಡಿಸಿದಾದ್ಮೇಲಿಂದ ಇವಾಗ ರೆಡಿ ಮಾಡ್ತಾಯಿದ್ದೀನಿ, ಫೋಟೋಶೂಟ್ ಮಾಡಿಸೋಣ ಕರ್ಕೊಂಡೋಗೋಣ ಅಂತ. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಎಲ್ರದ್ದು ಕೂದಲು ತೆಗಿಯೋಕ್ಕೆ ಮುಂಚೆ ಒಂದು ಫೋಟೋಸ್ ಇದ್ದೇ ಇರುತ್ತಲ್ವ, ಆ ಮೆಮೊರೀಸ್ ಎಲ್ರಿಗೂ ಇದೆ. ಸೊ ನನ್ನ ಮಗಳಿಗೂ ಇರಲಿ, ಅದೊಂದು ಮೆಮೊರೀಸ್ ಚೆನ್ನಾಗಿರುತ್ತೆ ಕೂದಲು. ಆ್ಯಂಡ್ ಕೂದಲು ಬರುತ್ತೆ ಮತ್ತೆ ವಾಪಸ್ಸು, ಆದರೆ ಈ ಕೂದಲು ಬರಲ್ಲ. ಇದು ಅವಳು ಹುಟ್ಟಾಗಿಂದ ಇದೆಯಲ್ವ, ಇವಳ ಜೊತೆನೇ ಬೆಳೆದಿದೆ ಅದನ್ನು. ಸೊ ಇದ್ರ ಜೊತೆಗೆ ಒಂದು ಮೆಮೊರಿ, ಅದು ಒಂದು ಪ್ರಿಷಿಯಸ್ ಮೂಮೆಂಟ್ನ ಹಾಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ. ಆ್ಯಂಡ್ ಇಟ್ಸ್ ಲೈಕ್ ಅ ಟ್ರೆಡಿಷನ್. ಕೂದಲು ತೆಗಿಯೋಕ್ಕೆ ಮುಂಚೆ ಮಗುಗೆ ಜುಟ್ಟು ಹಾಕಿ ಹೂ ಮುಡಿಸಿ ಎಲ್ಲ ಫೋಟೋ ಹಿಡಿಯೋದು ಒಂದು ಟ್ರೆಡಿಷನ್ ಥರ ಫಾಲೋ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಲ್ವ ಎಲ್ರೂ. ಅದರಲ್ಲೂ ಹೆಣ್ಮಗು ಅಂದಮೇಲೆ ಎಷ್ಟು ಆಸೆಗಳು ಇಟ್ಕೊಂಡಿರ್ತೀವಿ ನಾವು ಗರ್ಲ್ ಮಾಮ್ಸು. ಮಗುಗೆ ಕೂದಲು ಬಂದರೆ ಹಿಂಗೆ ಜಡೆ ಹಾಕಬೇಕು, ಹಂಗೆ ಜಡೆ ಹಾಕಬೇಕು, ಹೂ ಮುಡಿಸ್ಬೇಕು, ಅದಕ್ಕೆ ಮ್ಯಾಚಿಂಗ್ ಕ್ಲಿಪ್ಸ್ಗಳು, ಒಂದೊಂದು ಬಟ್ಟೆಗೂ ಮ್ಯಾಚ್ ಆಗೋ ಥರ ಕ್ಲಿಪ್ಸು, ಹೇರ್ ಬ್ಯಾಂಡ್ಸು ಇವಾಗಂತೂ ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ. ಸೊ ಇಷ್ಟೆಲ್ಲ ಆಸೆಯಿಂದ ಮಗು ಕೂದಲನ್ನ ನಾವು ನೋಡ್ಕೊಂಡಿರ್ತೀವಲ್ವ. ಸೊ ಫೈನಲಿ ಅದಕ್ಕೆ ಗುಡ್ ಬೈ ಹೇಳೋ ಟೈಮ್ ಬರುವಾಗ ಒಂದು ಪ್ರಿಷಿಯಸ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ರೆಡಿ ಮಾಡ್ತಿದ್ದೀನಿ. ಹಂಗೆ ನಾನು ರೆಡಿಯಾಗಿದೆ, ಮಗು ನಿದ್ದೆ ಮಾಡಿ ಎದೊಳೋ ಗ್ಯಾಪಲ್ಲಿ. ಸೊ ಅವಳಿಗೆ ಇವತ್ತು ಲಂಗ ಬ್ಲೌಸ್ ಹಾಕಿ ಒಂದು 2 ಜುಟ್ಟು ಹಾಕ್ಬಿಟ್ಟು ಫೋಟೋ ಹಿಡಿಯೋಣ ಅಂದ್ಕೊಂಡೆ. ನೋಡಿದ್ರೆ ಕೂದಲು ಚೆನ್ನಾಗಿದೆ, ಒಂದು ಜಡೆ ಥರ ಹಾಕೋಣ ಅಂದ್ಬಿಟ್ಟು ಸಾಗರ ಜಡೆ ಥರ ಹಾಕಿದೆ, ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಆಮೇಲಿಂದ ಬೇಡ ಅಂದ್ಬಿಟ್ಟು ಚೇಂಜ್ ಮಾಡಿಬಿಟ್ಟೆ. ಸೊ ಹಾಗೆ ಸುಮ್ಮನೆ ಕೂರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಹಾಕ್ಕೊಳ್ತಾ ಇದ್ದಾಳೆ ನನ್ನ ಮಗಳು ಅಂತ. ಆ್ಯಕ್ಚುಲಿ ಹೆಣ್ಮಗು ಆಗಲಿ ಅಂತ ಬೇಡ್ಕೊಂಡಿದ್ದೇ ಈ ಥರ ರೆಡಿ ಮಾಡೋಕ್ಕೆ ಸಿಗುತ್ತೆ ಹೆಣ್ಮಕ್ಳಿಗೆ. ಮ್ಯಾಚಿಂಗ್ ಹಾಕ್ಬೋದು, ಹಬ್ಬಕ್ಕೂ ಚೆನ್ನಾಗಿ ರೆಡಿ ಮಾಡ್ಬೋದು ಅಂತ. ಸೊ ಅವಳು ಕೂದಲಿರೋ ಅಷ್ಟು ದಿನವೂ ಚೆನ್ನಾಗಿ ಕ್ಲಿಪ್ಸ್ ಎಲ್ಲ ಹಾಕಿ ನಾನು ಹೇರ್ ಬ್ಯಾಂಡ್ಸ್ ಎಲ್ಲ ಮ್ಯಾಚಿಂಗ್ ತೊಗೊಂಡು ಅದ್ರ ಮೇಲೇ ಎಷ್ಟೊಂದು ಖರ್ಚು ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಚೆನ್ನಾಗಿ ರೆಡಿ ಮಾಡ್ತಾಯಿದ್ದೆ ಯಾವಾಗ್ಲೂ. ಸೊ ಇನ್ಮೇಲಿಂದ ಬೇರೆ ಕೂದಲು, ಹೊಸ ಕೂದಲು ಬರುತ್ತೆ, ಹಳೆ ಕೂದಲೋಗಿ ಹೊಸ ಕೂದಲು ಬರುತ್ತೆ ಅಷ್ಟೇ. ಸೊ ಈ ಥರ ಸುಮ್ಮನೆ ಸಿಂಪಲಾಗಿ ಜಡೆ ಹಾಕ್ಬಿಟ್ಟು ಇವಾಗ ಲಂಗ ಬ್ಲೌಸ್ ಹಾಕ್ತಿದ್ದೀನಿ. ಇದು ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ದು. ಇದು ಅವ್ರ ಅತ್ತೆದು ಪೀಸು, ಯಾವುದೋ ಬ್ಲೌಸ್ ಪೀಸ್ ಇತ್ತು. ಸೊ ಕೊಟ್ಟಿದ್ದರು, ಅದನ್ನು ಹೊಲಿಸಿದೆ ಗಣೇಶ ಹಬ್ಬಕ್ಕೆ. ಆವಾಗ ಒಂದೇ ಒಂದು ಸಲ ಹಾಕ್ಕೊಂಡಿದ್ದು. ಸೊ ಅದಕ್ಕೋಸ್ಕರನೇ ಇವಾಗ ಸುಮ್ಮನೆ ಫೋಟೋಶೂಟ್ಗಂತ ಬೇರೆದು ಹೊಲಿಸೋದು ಬೇಡ, ಇವಾಗಲೇ ಸಿಕ್ಕಾಪಟ್ಟೆ ಬಟ್ಟೆಗಳಿದೆ, ಅವಳು ಎಲ್ಲೂ ಹಾಕ್ಕೊಂಡು ಹೋಗೋದಿಲ್ಲ ಈ ಥರ ಫ್ರಾಕ್ಸು ಲಂಗ ಬ್ಲೌಸ್ ಎಲ್ಲ ಅಂದ್ಬಿಟ್ಟು ಇವಾಗ ಅದನ್ನೇ ಹಾಕ್ತಿದ್ದೀನಿ. ಗ್ರೀನ್ ಮತ್ತು ರೆಡ್ಡು ಚೆನ್ನಾಗೂ ಇರುತ್ತಲ್ವ ಅಂದ್ಬಿಟ್ಟು ಇದನ್ನೇ ಹಾಕಿ ಇವಾಗ ಫೋಟೋಶೂಟ್ ಮಾಡಿಸ್ತಿದ್ದೀವಿ. ನೋಡೋಣ ಬನ್ನಿ ಹೇಗಾಗುತ್ತೆ ಫೋಟೋಶೂಟ್ ಅಂದ್ಬಿಟ್ಟು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಇನ್ನೂ ಏನೇನು ರಂಪ ರಾಮಾಯಣ ಆಗುತ್ತೆ ಅಂತ ಗೊತ್ತಿಲ್ಲ. ಲೈಕ್ ವಿತ್ 0 ಎಕ್ಸ್ಪೆಕ್ಟೇಷನ್ಸ್ ಹೋಗ್ತಿದ್ದೀವಿ. ನಮ್ಮ ಮಗು ಬಗ್ಗೆ ಗೊತ್ತಿದ್ರೂ ನಾವು ಫೋಟೋಶೂಟ್ ಮಾಡಿಸೋಣ ಅಂತ ಸ್ಟುಡಿಯೋ ಕರ್ಕೊಂಡು ಹೋಗ್ತಿರೋದೇ ಒಂದು ದೊಡ್ಡ ಸಾಹಸ ಅನ್ನೋ ಥರ ಹೇಳ್ಬೋದು. ಯಾಕಂದರೆ ಅವಳು ಆಲ್ರೆಡಿ ನೀವು ಎಷ್ಟೊಂದು ಫೋಟೋಶೂಟ್ಸು ಆ 6 ಮಂತ್ ಬರ್ಡೇದಾಗಿರ್ಬೋದು ಅಥವಾ ಕ್ರಿಸ್ಮಸ್ ಫೋಟೋಶೂಟ್ಸು, ನಾಮಕರಣ ಶೂಟ್ ಎಲ್ಲ ನೋಡಿರ್ಬೋದು. ಕ್ಯಾಮ್ರಾ ಅಂದರೆ ಅಷ್ಟಕ್ಕಷ್ಟೇ. ಸೊ ಬಟ್ ಈ ಸಲ ಐ ಆಮ್ ರಿಯಲಿ ಹೋಪಿಂಗ್
ದ್ಯಾಟ್ ಸ್ವಲ್ಪ ಸ್ಮೈಲ್ ಮಾಡಿ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾಳೆ ಅಂದ್ಬಿಟ್ಟು ಮಾಡ್ಕೊತಾ ಹೋಗಿದ್ವಿ ಸ್ಟುಡಿಯೋಗೆ. ಪೂರ್ತಿಯಾಗಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಪುಟ್ಟಮ್ಮ ರೆಡಿ ಆಗಿದ್ದಾಳೆ ಇವಾಗ. ಆಮೇಲಿಂದ ನಂಗೆ ಯಾಕೋ ಆ ಜಡೆ ಚೆನ್ನಾಗಿ ಅನಿಸಿಲ್ಲ, ಸರಿ ಅಂತ ತೆಗ್ದ್ಬಿಟ್ಟು 2 ಜಡೆ ಹಾಕ್ಬಿಟ್ಟೆ. 2 ಜಡೆನೇ ಹಾಕ್ಕೊಳ್ಳಿ, 2 ಜುಟ್ಟು ಚೆನ್ನಾಗಿರುತ್ತಲ್ವ ನೋಡೋದಕ್ಕೂ ಫೋಟೋಗೆ ಅಂದ್ಬಿಟ್ಟು ಅದಕ್ಕೆ ಇವಾಗ ಪುಟಾಣಿ ಮಲ್ಲಿಗೆ ಹೂವು, ಕನಕಾಂಬರ ಹೂವು ಎಲ್ಲ ಹಾಗೆ ಸ್ಟುಡಿಯೋಗೆ ಹೋಗ್ತಾ ರೋಡಲ್ಲಿ ಇಸ್ಕೊಂಡು ಹೋಗಬೇಕು. ಸೊ ಇವಾಗ ಮಗುದ ಬಟ್ಟೆ ಎಲ್ಲ ರೆಡಿ ಆಗಿದೆ, ಜುಟ್ಟು ಕೂಡ ಹಾಕ್ತೀವಿ ಬೇರೆದು. ಬನ್ನಿ ಸ್ಟುಡಿಯೋಗೆ ಹೋಗೋಣ. 2 ಜಡೆ ಹಾಕಿದ್ಮೇಲೆ ಹೀಗೆ ಕಾಣಿಸ್ತಿದ್ಲು ನಮ್ಮ ಮಗು, ಇನ್ನೂ ಹೂವು ಮುಡಿಸಿಲ್ಲ. ಸೊ ಹಾಗೆ ಇವಾಗ ಫೋಟೋಶೂಟ್ಗೆ ರೆಡಿ ಮಾಡೋದಕ್ಕೆ ಬೇರೆ ಬಟ್ಟೆನೂ ತೊಗೊಳ್ಳೋಣ ಅಂದ್ಬಿಟ್ಟು 2 ಬೇರೆ ಫ್ರಾಕ್ ಸಹ ತೊಗೊಳ್ತಾ ಇದ್ದೀನಿ. ಬರೀ ಒಂದೇ ಡ್ರೆಸ್ಸಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ವಲ್ಲ, ಹೇಗಿದ್ರು ಹೋಗ್ತಿದ್ದೀವಿ, ಹೋಗುವ ಹಾಗೆ ಒಂದು 2-3 ಜೊತೆ ಡ್ರೆಸ್ ಕಾಸ್ಟ್ಯೂಮ್ ಚೇಂಜ್ ಮಾಡಿಬಿಟ್ಟು ಇಡ್ಸೋಣ ಅಂದ್ಬಿಟ್ಟು ಈ ಒಂದು ಪಿಂಕ್ ಕಲರ್ ಫ್ರಾಕ್ನ ತೊಗೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಮ್ಯಾಚಿಂಗ್ ಕ್ಲಿಪ್ಸ್ ನೋಡ್ತಾ ಇದ್ದೆ. ಇವಳ್ದೆಲ್ಲ ಆಕ್ಸಸರೀಸ್ ಒಂದು ಡಬ್ಬ ಮಾಡಿ ಇಟ್ಬಿಟ್ಟಿದ್ದೀನಿ, ಅಷ್ಟಿದೆ ಕ್ಲಿಪ್ಸ್ಗಳು, ವೆರೈಟಿ ಕಲರು ಡಿಸೈನ್ ಎಲ್ಲ ಡಿಫ್ರೆಂಟಾಗಿ ಒಂದು ಬಾಕ್ಸ್ ಇಡೋ ಅಷ್ಟು ಕ್ಲಿಪ್ಸ್ಗಳನ್ನ ತೊಗೊಂಡು ಇಟ್ಕೊಂಬಿಟ್ಟಿದ್ದೀನಿ 9 ತಿಂಗಳಿಗೇ. ಸೊ ಇವಾಗ ಈ ಪಿಂಕ್ ಕಲರ್ ಫ್ರಾಕ್ಗೆ ಮ್ಯಾಚ್ ಮಾಡ್ತಿದ್ದೆ, ಒಂದು ಚೆನ್ನಾಗಿ ಅನಿಸ್ತು, ಸ್ವಲ್ಪ ಸಿಮಿಲರ್ ಮ್ಯಾಚಿಂಗ್ ಆಯಿತು. ಅದಾದಮೇಲಿಂದ ಇನ್ನೊಂದು ಪಿಸ್ತಾ ಗ್ರೀನ್ ಕಲರು, ಇದು 2 ಗಿಫ್ಟ್ ಕೊಟ್ಟಿರೋದೆ. ಇದು ಅವ್ರ ಅತ್ತೆ ಕೊಡಿಸಿರೋದು, ಅದು ಯಾರು ಕೊಡಿಸಿರೋದು ಅಂತ ನನಗೆ ಬರ್ತಿಲ್ಲ, ಬಟ್ ನಾಮಕರಣಕ್ಕೆ ಗಿಫ್ಟ್ ಬಂದಿರೋದು. ಸೊ ಇದು 2 ಹಾಕೋಣ ಅಂದ್ಬಿಟ್ಟು ಇವಾಗ ಅದು 2 ಪ್ಯಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಇದಕ್ಕೆ ಯಾವುದಕ್ಕೂ ಮ್ಯಾಚಿಂಗ್ ಸಿಕ್ಕಿಲ್ಲ. ನಾನು ಈ ಕಲರ್ ಇಲ್ಲ ಅನಿಸುತ್ತೆ, ನಾನು ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡುವಾಗ ಈ ಕಲರ್ ತೊಗೊಳ್ಬೇಕು ಅಂತ ಥಿಂಕ್ ಮಾಡ್ತಾಯಿದ್ದೆ. ಸೊ ಅದಕ್ಕೇನು ಕೂದಲಿಗೆ ಕ್ಲಿಪ್ ಹಾಕೋದು ಬೇಡ ಅಂದ್ಬಿಟ್ಟು ಹಾಗೆ ಎತ್ಕೊಳ್ತಾ ಇದ್ವಿ. ಸೊ ಇವಾಗ ಎಲ್ಲ ಜಾಸ್ತಿ ತಡ ಮಾಡೋದು ಬೇಡ, ಸ್ಟುಡಿಯೋಗೆ ಹೋಗೋಣ, ಅಲ್ಲಿ ಹೇಗೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಶೇರ್ ಮಾಡ್ಕೊತೀನಿ. ಬನ್ನಿ. ನೀವು ನೋಡ್ತಿರೋ ಹಾಗೆ ಹೋಗುವಾಗಲೇ ದಾರಿಲಿ ಮಲ್ಲಿಗೆ ಹೂವು ಇಸ್ಕೊಂಡು ಹೋಗ್ಬಿಟ್ವಿ. ಮಲ್ಲಿಗೆ ಹೂವು ಇಸ್ಕೊಂಡು ಹೋಗಿ ಇವಾಗ ಹಾಕೋ ಟೈಮು ಹಾಕ್ಸ್ಕೊಳ್ತಾ ಇದ್ಲು ನಿಧಾನಕ್ಕೆ. ಬಟ್ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಟಾಡೋಕ್ಕೆ ಬಿಟ್ಟಿದ್ದೆ, ಯಾಕಂದರೆ ಒಂದೇ ಸಲ ಕರ್ಕೊಂಡೋಗಿ ಫೋಟೋಶೂಟ್ ಎಲ್ಲ ಅಲ್ಲಿ ಕೂರಿಸ್ಬಿಟ್ರೆ ಸುಮ್ಮನೆ ಇನ್ನು ಅಡ್ಜಸ್ಟ್ ಆಗೋದಿಲ್ಲ ಅಂತ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಲಿ ಅಂತ ಅವಳ ಜೊತೆ ನಾನು ಕೂತ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದು. ಆಮೇಲೆ ಮಲ್ಲಿಗೆ ಹೂವನ್ನ ಹಾಕಿದೆ, ಚೆನ್ನಾಗಿ ಕಾಣಿಸ್ತಿತ್ತು. ಯಪ್ಪ ಹೆಂಗ್ರಿ ಇಷ್ಟು ಕ್ಯೂಟಾಗಿ ಹೆಣ್ಮಕ್ಳೆಲ್ಲ ಇದ್ಬಿಟ್ರೆ ಈ ಕೂದಲಂಗೆ ಕೊಡಬೇಕಾ ಅನ್ನೋ ರೇಂಜ್ಗೆ ಒಂಥರ ಖುಷಿ, ಒಂಥರ ದುಃಖ ಆ ಥರ ಆಗ್ತಿತ್ತು. ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ, ತಲೆ ಕೂವ ಎಲ್ಲ ಮುಡಿಸ್ಬಿಟ್ರೆ. ಫೋಟೋಸ್ ಅಂತೂ ಇನ್ನೂ ಸಖತ್ತಾಗಿ ಬಂದಿದೆ ಗೊತ್ತಾ, ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ, ಮರಿದಿರ ಚೆಕ್ ಮಾಡಿ. ಸಖತ್ತಾಗಿ ಬಂದಿದೆ ಎಲ್ಲ ಫೋಟೋಸೂ. ಸೊ ಮಲ್ಲಿಗೆ ಹೂವನ್ನ ಇಟ್ಟೆ, ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ಲು. ಇವಾಗಂತೂ ಹಿಡಿಯೋಕ್ಕೆ ಕಷ್ಟ ಆಗ್ಬಿಟ್ಟಿದೆ, ನಡೆಯೋಕ್ಕೆ ಕ್ರಾಲ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಮೇಲಿಂದ ಒಂದು ಸ್ವಲ್ಪ ಹಿಡಿಯೋಕ್ಕೆ ಕಷ್ಟ. ಅವ್ರ ಹಿಂದೆ ಓಡೋಗಿ ನಾವೇ ಹಾಕಬೇಕು ಎಲ್ಲ ಏನೇನು ಬೇಕೋ ಎಲ್ಲನೂ. ಒಂದು ಸ್ವಲ್ಪ ಕಷ್ಟ ಕೊಡ್ತಾಳೆ ಅಷ್ಟೇ, ಅಷ್ಟೊಂದೇನು ತೀಟೆ ಮಾಡೋದಿಲ್ಲ. ಸೊ ಇವಾಗ 2 ಜಡೆನ ಹಾಕಿದ್ದಾದ್ಮೇಲಿಂದ 2 ಹೂವು ಮುಡಿಸಿದ್ದೀವಿ. ಬನ್ನಿ ಇವಾಗ ಫೋಟೋಸ್ ಎಲ್ಲ ಹೇಗೆ ಬರುತ್ತೆ ಅಂತ ನೋಡೋಣ. ಎಲ್ಲ ರೆಡಿ ಮಾಡಿದ್ಮೇಲೆ ಕರೀರಿ ಅಂತ ಹೇಳಿದ್ರು. ಸೊ ಎಲ್ಲ ರೆಡಿ ಆದಮೇಲೆ ನಿಲ್ಲಿಸ್ತೀರಾ ಅಂತ ಕೇಳಿದ್ರು. ನಿಂತ್ಕೊಳ್ತಾಳೇನೋ ಅಂತ ನಿಲ್ಲಿಸಿದ್ರೆ ಮೇಡಮ್ ಅವ್ರು ನಿಂತ್ಕೊಳ್ಳೋಕೆ ರೆಡಿ ಇಲ್ಲ. ಸರಿ ಆಯಿತು ಕುತ್ಕೊಂಡೇ ಹಿಡಿಯೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂರಿಸಿ ಎಲ್ಲ ಇಡ್ಸಿದ್ವಿ. ಆ ಡ್ರೆಸ್ಸಲ್ಲಿ ಅಷ್ಟೊಂದು ವೀಡಿಯೋ ಮಾಡ್ಕೊಂಡಿಲ್ಲ, ಆದರೆ ಫೋಟೋಸ್ ಒಂದು ಸ್ವಲ್ಪ ಚೆನ್ನಾಗಿ ಬಂದಿದೆ. ಯಾಕಂದರೆ ನನ್ನ ತಂಗಿ ಮಾತ್ರ ಇದ್ದಿದ್ದು, ಅವಾಗೇನೋ ನಮ್ಮ ಅಪ್ಪ ಅಮ್ಮ ಬಂದಿರಲಿಲ್ಲ. ಸೊ ಅವಳು ಹೆಲ್ಪ್ ಮಾಡ್ತಾಯಿದ್ಲು, ವೀಡಿಯೋ ಮಾಡಿಲ್ಲ. ಸೊ ಆಮೇಲೆ ಅಪ್ಪ ಅಮ್ಮ ಬಂದಮೇಲಿಂದ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಈ ಬೇರೆ ಫೋಟೋಸ್ ಹಿಡಿತಾಯಿದ್ವಿ. ಎಷ್ಟು ಎಫರ್ಟ್ಸ್ ಆಗ್ತಿದ್ದೀವಿ ನೋಡಿ ನಮ್ಮ ಮಗು ಫೋಟೋ ಇಡ್ಸೋದಕ್ಕೆ. ನೀವು ನಿಮ್ಮ ಮಕ್ಳಿಗೆ ಫೋಟೋಶೂಟ್ ಮಾಡಿಸಿದ್ರೆ ಕೂದಲು ತೆಗಿಯೋಕ್ಕೆ ಮುಂಚೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ತೆಗ್ಸಿದ್ರೆ ಅವಾಗೆಲ್ಲ ಹೇಗೆ ಇತ್ತು ಎಕ್ಸ್ಪೀರಿಯನ್ಸು ಅದನ್ನು ಸಹ ತಿಳಿಸಿ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ನೆಲ್ಲ ಓದೋದಕ್ಕೆ. ಆ್ಯಂಡ್ ಇವಾಗ ಮಗುದು ಒಂದು ಸ್ವಲ್ಪ ಸ್ಮೈಲಿಂಗ್ ಪಿಕ್ಚರ್ಸ್ ಸಿಕ್ತಪ್ಪ ಇವತ್ತು ಫೈನಲಿ, ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೂ ಅಂತ ಅನಿಸ್ತಿತ್ತು. ಆ್ಯಂಡ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು, ತುಂಬ ಸಖತ್ತಾಗಿತ್ತು. ಏನೂ ಕಿರಿಕಿರಿ ಮಾಡಿಲ್ಲ ಮಗು, ಆರಾಮಾಗಿ ಫೋಟೋ ಇಡ್ಸ್ಕೊಂಡ್ಲು. ನಿಂತ್ಕೊಂಡು ಕೂತ್ಕೊಂಡು ಕ್ರಾಲ್ ಮಾಡ್ಕೊಳ್ತಾ ನಕ್ಕೊಳ್ತಾ ಆರಾಮಾಗಿ ಫೋಟೋಸ್ ಇಟ್ಕೊಂಡು, ಅಷ್ಟೊಂದೇನು ಕಷ್ಟ ಆಗಿಲ್ಲ ನಮಗೆ. ಆಮೇಲೆ ಈ ಡ್ರೆಸ್ಸಲ್ಲಿ ಕೂರ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಚೇರ್ ಮೇಲೆ. ಮೇಡಮ್ ಅವ್ರು ಕೂತ್ಕೊಂಡು ಹಂಗೆ ಅದ್ರ ಮೇಲಿಂದ ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಹೋ ಸರಿ ಹೋಗಲ್ಲ ಅಂದ್ಬಿಟ್ಟು ಆಮೇಲೆ ಟೀಪಾಯ್ ತೊಗೊಂಡು ಬಂದು ನಾನೇ ಟೀಪಾಯ್ ಮೇಲೇ ನಿಲ್ಲಿಸ್ಬಿಟ್ಟು ಟೀಪಾಯ್ನ ಸಪೋರ್ಟ್ ಇಟ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಫೋಟೋಶೂಟ್ ಮಾಡಿದ್ವಿ. ಸಖತ್ತಾಗಿ ಬಂದಿದೆ ಎಲ್ಲ ಫೋಟೋಸೂ, ನೀವು ಕೊನೆವರೆಗೂ ನೋಡಿ. ಎಷ್ಟು ಸಖತ್ತಾಗಿ ಖುಷಿ ಆಯ್ತಂತೂ ನನಗೆ, ಮಾಡಿಸಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇತ್ತು.
ಮಕ್ಕಳು ನಾವು ಹಾಕೋ ಎಫರ್ಟ್ಸ್ಗೆ ಅವರು ತಕ್ಕಂಗೆ ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡಿಬಿಟ್ರೆ ಆಗ ಖುಷಿನೇ ಬೇರೆ ಅಲ್ವಾ. ಸೊ ನನಗೆ ಇವತ್ತು ಆ ಥರನೇ ಖುಷಿ ಆಗ್ತಾಯಿತ್ತು. ಅಲ್ಲಿ ಎಲ್ಲ ರೆಡಿ ಮಾಡಿಬಿಟ್ಟು ಕರ್ಕೊಂಡೋಗಿದ್ದಕ್ಕೂ ಅವಳು ನಗೀತಿದ್ದಕ್ಕೂ ಯಪ್ಪ ಸಾರ್ಥಕ ಅನ್ನೋಷ್ಟು ಖುಷಿ ಆಗ್ಬಿಡ್ತು. ಫೋಟೋಸು ಅಷ್ಟು ಸಖತ್ತಾಗೆ ಬಂದಿದೆ. ಆ್ಯಂಡ್ ಈ ಫ್ರಾಕಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಅವಳಿಗೆ ಯಾಕೋ ಸಖತ್ತಾಗಿ ಕಾಣಿಸ್ತಿದೆ ಈ ಕಲರು ಅಂತ ಅನ್ನಿಸ್ತು. ಯೂಶ್ವಲಿ ಅವಳಿಗೆ ವೈಟ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಇವತ್ತು ಈ ಫ್ರಾಕು ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಿಂದೆ ನಿಂತ್ಕೊಂಡು ನಾವೆಲ್ಲ ಇಲ್ಲಿ ಆಟ ಆಡಿಸ್ಕೊಳ್ತಾ ಇದ್ವಿ, ಇಲ್ಲಾಂದರೆ ನಗಿಯಲ್ವಲ್ಲ ಮಗು. ಸೊ ನಾವಿಲ್ಲಿ ಮಾತಾಡ್ಸ್ತಾ ಅವಳು ಅಲ್ಲಿಗೆ ಬರೋದು, ನಾವು ಎತ್ಕೊಂಡೋಗಿ ಮತ್ತೆ ಅಲ್ಲೇ ಕೂರಿಸೋದು. ಸೊ ಹೀಗೆ ಆಗ್ತಾಯಿತ್ತು ಎಲ್ಲನೂ. ಒಂದು 20 ಮಿನಿಟ್ಸ್ ಅನಿಸುತ್ತೆ ಎಲ್ಲ ಫೋಟೋಶೂಟ್ ಎಲ್ಲ ಮಾಡೋ ಅಷ್ಟರಲ್ಲಿ. 20-25 ಮಿನಿಟ್ಸ್ ತನಕ ಇದೇ ನಡೀತಾ ಇತ್ತು. ಚೆನ್ನಾಗಿತ್ತು ಆ್ಯಕ್ಚುಲಿ, ಒಂಥರ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ. ಆಮೇಲೆ ಚೇರ್ ಮೇಲೆ ಕೂತ್ಕೊಳ್ಳಿ ಅಂತ ಹೇಳಿದ್ವಿ. ಚೇರ್ ಮೇಲೆ ಕೂತ್ಕೊಂಡ್ರೆ ಇಳ್ದು ಬರೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಚೇರ್ ಮೇಲೆ ಕೂತ್ಕೊಂಡು ಅಭ್ಯಾಸ ಇಲ್ವಲ್ಲ, ಉಲ್ಟಾ ತಿರ್ಕೊಳ್ಳೋದು, ಅದ್ರ ಮೇಲೆ ನಿಂತ್ಕೊಳ್ಳೋದು, ಹಾಗೆಲ್ಲ ಮಾಡ್ಕೊಳ್ತಾ ನಿಂತ್ಕೊಂಡಿದ್ಲು. ನಾವು ಇಲ್ಲಿ ಕೂತ್ಕೊಂಡು ನಗಿಸ್ಕೊಂಡು ಟ್ರೈ ಮಾಡ್ತಿದ್ವಿ. ಸರಿ ಬೀಳ್ತಾಳೇನೋ ಅಂತ ಅಂದ್ಕೊತಿದ್ವಿ. ಬಿದ್ದರೆ ಕ್ಯಾಚ್ ಇಟ್ಕೊಳ್ಳೋಣ ಅಂತ ಅಲ್ಲೇ ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ವಿ. ನೋಡಿದ್ರೆ ಅದ್ರ ಮೇಲೇ ಹಿಂದೆ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಲು. ಸರಿ ಹಾಗೆ ಅಂದ್ಬಿಟ್ಟು ಹಿಂದೆ ನಿಲ್ಲಿಸಿ ಒಂದು ಫೋಟೋ ಇಡ್ಸಿದ್ವಿ. ಈ ಫೋಟೋ ಅಂತೂ ಸಖತ್ತಾಗಿ ಬಂದಿದೆ. ಆ್ಯಂಡ್ ಕಾಯ್ಕೊಂಡು ಕೂತಿದ್ದೀವಿ, ಏನಾದರೂ ಬಿದ್ದೋಗ್ಬಿಟ್ರೆ ಇಟ್ಕೊಳ್ಳೋಣ ಅಂದ್ಬಿಟ್ಟು. ಅವಳು ಬೀಳಲ್ಲ. ಇವಾಗ ಬೇಬೀಸ್ ಎಲ್ಲ ಸ್ಮಾರ್ಟ್ ಇದ್ದಾರೆ, ಅವರು ಬೀಳೋ ಅಷ್ಟೆಲ್ಲ ಏನು ಇದು ಮಾಡಲ್ಲ, ನಿಂತ್ಕೊಂಡು ಕರೆಕ್ಟಾಗಿ ಇಟ್ಕೊಳ್ತಾರೆ. ಅದಾದಮೇಲಿಂದ ಇವಾಗ ನೆಕ್ಸ್ಟ್ ಕಾಸ್ಟ್ಯೂಮ್ನ ಚೇಂಜ್ ಮಾಡಿದ್ವಿ. ಸರಿ ಇದು ಕ್ಲಿಪ್ಪೇನೂ ತಂದಿಲ್ವಲ್ಲ, ಜುಟ್ಟು ಹಾಕಿ ಅಂತ ಹೇಳಿದ್ರು. ಏನು ಜುಟ್ಟು ಹಾಕೋದು ಅಂತ ಯೋಚನೆ ಮಾಡ್ತೀರ. ಸರಿ ಉಪ್ಪಿ ಜುಟ್ಟು ಹಾಕ್ಬಿಡೋಣ ಅಂದ್ಬಿಟ್ಟು ಉಪ್ಪಿ ಜುಟ್ಟು ಒಂದು ಹಾಕ್ಬಿಟ್ಟು ಫೋಟೋ ಹಿಡಿದ್ವಿ. ಇದರಲ್ಲೂ ಸಕ್ಕತ್ತಾಗಿ ಬಂದಿದೆ ಫೋಟೋಸು. ಈ ಕಲರೂ ಚೆನ್ನಾಗಿ ಕಾಣಿಸ್ತಿದೆ. ಅವಳಿಗೆ ಹಿಂದೆ ಒಂದು ಪುಟಾಣಿ ವೇಲ್ ಥರ ಬೇರೆ ಬಂದಿದೆ, ಅದು ಸೆರಗ್ ಥರ. ಸೊ ಅದನ್ನು ಇಟ್ಬಿಟ್ಟು ಹಾಗೆ ಇದರಲ್ಲೂ ಫೋಟೋಶೂಟ್ ಮಾಡಿಸಿದ್ವಿ, ಚೆನ್ನಾಗಿತ್ತು. ಆಮೇಲೆ ಇದು ಲಾಸ್ಟ್ ಡ್ರೆಸ್ ಆಗಿತ್ತು. ಸೊ ಇದರಿಂದ ಒಂದು ಸ್ವಲ್ಪ ಫೋಟೋಸ್ ಇಟ್ಕೊಂಬಿಡೋಣ ಅಂದ್ಬಿಟ್ಟು ಕಾಸ್ಟ್ಯೂಮ್ ಚೇಂಜ್ ಮಾಡಿ ಇದರಲ್ಲೂ ನಿಲ್ಲಿಸಿ ಎಲ್ಲ ಫೋಟೋಸ್ ಇಡ್ಸಿದ್ವಿ. ಇದೂ ಚೆನ್ನಾಗಿ ಬಂದಿದೆ. ಎಲ್ಲ ಫೋಟೋಸು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಫೋಟೋಸ್ನ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹಾಗೆ ನಾಳೆ ಇವಾಗ ಹೆಂಗಿದ್ರು ಕಿವಿ ಚುಚ್ಚಿಸ್ಬೇಕಲ್ವ, ಸರಿ ಅಂದ್ಬಿಟ್ಟು ಕಿವಿ ಓಲೆನೂ ತೊಗೊಂಡಿರಲಿಲ್ಲ. ಯಾಕಂದರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಈ ಫಂಕ್ಷನ್ನ ಪೂರ್ಣಮಿ ಮುಂಚೆ ಮಾಡಿಬಿಡೋಣ ಅಂದ್ಬಿಟ್ಟು. ಸೊ ಕಿವಿ ಚುಚ್ಚಿಸ್ಬೇಕಂತ ಕಿವಿ ಓಲೆನೂ ತೊಗೊಂಡೋಗೋಣ ಅಂದ್ಬಿಟ್ಟು ಹಾಗೆ ಜ್ಯುವೆಲರಿ ಶಾಪ್ಗೆ ಹೋಗ್ಬಿಟ್ಟು ಕಿವಿ ಓಲೆ ಕೂಡ ತೊಗೊಂಡ್ವಿ. ಆ್ಯಕ್ಚುಲಿ ನನಗೆ ಗನ್ ಶಾಟ್ ಮಾಡಿಸ್ಬೇಕು ಅಂತ ಇತ್ತು, ಬಟ್ ನಮ್ಮ ಮನೇಲಿ ಯಾರೂ ಕನ್ವಿನ್ಸ್ ಆಗಲಿಲ್ಲ. ಆ್ಯಂಡ್ ನನಗೆ ಕನ್ವಿನ್ಸ್ ಮಾಡಿಬಿಟ್ರು, ಯಾಕಂದರೆ ಗನ್ ಶಾಟ್ಗೂ ಟ್ರೆಡಿಷ್ನಲ್ ಮೆಥಡ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸಸ್ ಇದೆ ಏನೇನು ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದಾದಮೇಲೆ ನಾನು ಫೈನಲಿ ಕನ್ವಿನ್ಸ್ ಆಗಿ ಸರಿ ಟ್ರೆಡಿಷ್ನಲ್ ಮೆಥಡಲ್ಲೇ ಇಯರ್ ಪಿಯರ್ಸಿಂಗ್ ಮಾಡೋಣ ಅಂತ ಫಿಕ್ಸ್ ಆದ್ವಿ. ಸ್ವಲ್ಪ ದಿನ ಅಷ್ಟೇ ಅಲ್ವಾ, ಅದೇನು ಪರ್ಮನೆಂಟ್ ಆಗಿರೋದಿಲ್ಲ. ಆಮೇಲೆ ನಾವು ಚೇಂಜ್ ಮಾಡಿಕೊಂಡು ನಮ್ಗೆ ಯಾವ ಥರದ್ದು ಬೇಕೋ ಆ ಥರ ಸ್ಟಡ್ಸು ಏನು ಬೇಕಾದರೂ ಹಾಕ್ಕೊಳ್ಬೋದು. ಸೊ ಅದಕ್ಕೆ ಇವಾಗ ಟೆಂಪ್ರರಿ ಆಗಿರಲಿ ಆ್ಯಂಡ್ ಮಗುಗೂ ಕೂಡ ಸೇಫ್ ಆಗಿರಬೇಕಲ್ವಾ, ಯಾವುದೇ ಸೈಡ್ ಎಫೆಕ್ಟ್ಸ್ ಆಗಬಾರ್ದು. ಸುಮ್ಮನೆ ಮಾಡ್ತಿದ್ದೀವಿ ಅಂತ ಏನೋ ಬೇಕಾಬಿಟ್ಟು ಮಾಡಿ ಅವಳಿಗೆ ಮುಂದೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು ದೃಷ್ಟಿಯಿಂದ ಟ್ರೆಡಿಷ್ನಲ್ ಮೆಥಡಲ್ಲೇ ಚೂಸ್ ಮಾಡೋಣ ಅಂದ್ಬಿಟ್ಟು ಇವಾಗ ವಾಲೆ ಚೂಸ್ ಮಾಡ್ತಿದ್ದೀವಿ. ಇದರಲ್ಲಿ ತುಂಬ ಕಡಿಮೆ ಆಪ್ಷನ್ಸ್ ಇರುತ್ತಪ್ಪ, ಯಾಕಂತ ಗೊತ್ತಿಲ್ಲ. ಸೊ ಎಲ್ಲ ಆಲ್ಮೋಸ್ಟ್ ಒಂದೇ ಥರನೇ ಕಾಣಿಸ್ತಿತ್ತು. ಸೊ ಅದರಲ್ಲೇ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಫೈನಲಿ ಕೂದಲು ತೆಗಿಯೋಕ್ಕೆ ಮುಂಚೆ ಫೋಟೋಶೂಟ್ ಮುಗ್ದಿದೆ. ಆ್ಯಂಡ್ ನಾಳೆಗೆ ಕಿವಿ ಓಲೆ ಕೂಡ ಸೆಲೆಕ್ಟ್ ಆಗಿದೆ. ನಾಳೆ ಡೇ ಹೇಗಿರುತ್ತೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್. The most important thing, don't forget to subscribe to my YouTube channel for daily vlogs. Thanks for watching.